ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಸರ್ಕಾರ ಇವತ್ತು ಅಧಿಸೂಚನೆ ಹೊರಡಿಸಿದೆ. ಕ್ಯಾಬಿನೆಟ್ನಲ್ಲಿ ಸರ್ಕಾರ ಕೈಗೊಂಡಿದ್ದ ನಿರ್ಧಾರಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆಯನ್ನ ಬದಲಾಯಿಸಿರೋದು ರಾಜಕೀಯ ಜಟಾಪಟಿ ಸೃಷ್ಟಿಸಿದೆ. ರಾಮನಗರದ ಹೆಸರು ಬದಲಿಸಿದ್ರೆ ಚಿನ್ನದ ತಗಡು ಕೊಡಿಸ್ತಾರಾ ಅಂತ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇನ್ನು ಹೆಸರು ಬದಲಾವಣೆಯಿಂದ ಯಾವ ಲೂಟಿಯನ್ನು ಮಾಡ್ತಿಲ್ಲ, ರಾಮನಗರ ಅಂತ ಬದಲಿಸಿದಾಗ ಕುಮಾರಸ್ವಾಮಿ ಲೂಟಿ ಮಾಡಿರಬಹುದು ಅಂತ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ದಾಖಲೆಗಳಿಲ್ವಾ ತೆಗೆದು ನೋಡಕ್ಕೆ ಹೇಳಿ. ಸ್ವಲ್ಪ ದುಡ್ಡು ಹಗಲು ರಾತ್ರಿ ಹೊಡೆಯೋದು ನಿಲ್ಲಿಸಿ, ರಾತ್ರಿ 1 ಗಂಟೆವರೆಗೂ ವ್ಯಾಪಾರ ಮಾಡ್ತಾರಲ್ಲ, ಆ ಕೆಲಸ ನಿಲ್ಲಿಸಿ. ಯಾರು ನುಂಗ್ದವ್ರು ಅಂತ ಹೇಳ್ಬಿಟ್ಟು ಕೇತ್ಕಾನಹಳ್ಳಿಲಿ ಹೋಗಿ ಕೇಳ್ರಿ. ಜಗರ್ ಜಾಯಿ ತರ ತಗೋಗಿದೆಯಲ್ಲ ಪಾಕ ಕೇತ್ಕಾನಹಳ್ಳಿ, ಅಲ್ಲಿ ಹೋಗಿ ಕೇಳಿ. ದಲಿತರ ಜಮೀನು ಯಾರು ಹಾಕೊಂಡಿರು ಅಂತ ಕೇಳಿ. ನನ್ನ ಹತ್ರ ಬಂದು ಕೇಳಿದ್ರೆ ಏನ್ ಹೇಳಿ, ಯಾರು ಮಾತಾಡಲ್ರು ಅಂತ. ರಾಜ್ಯದಲ್ಲಿ ಸದ್ದಿಲ್ಲದೆ ಕೊರೋನಾ ಮಾರಿ ಮತ್ತೆ ಎಂಟ್ರಿ ಕೊಟ್ಟಿದೆ. ಮೇ ತಿಂಗಳಲ್ಲಿ ರಾಜ್ಯದಲ್ಲಿ 33 ಕೊರೋನಾ ಕೇಸ್ ದಾಖಲಾಗಿವೆ. ಈ ನಡುವೆ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೊಸಕೋಟೆ ಮೂಲದ ಮಗುವಿಗೆ ಕೊರೋನಾ ದೃಢಪಟ್ಟಿದ್ದು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆ. ಆರೋಗ್ಯ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ. ನಗರದ 12 ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯ ಬಳಕೆಗೆ ಶುಲ್ಕ ವಿಧಿಸಲಾಗ್ತಿತ್ತು. ಮೂತ್ರ ವಿಸರ್ಜನೆಗೆ 2 ರೂಪಾಯಿ, ಶೌಚಾಲಯ ಬಳಕೆಗೆ 5 ರೂಪಾಯಿ ವಿಧಿಸಲಾಗ್ತಿತ್ತು. ಸುಲಭ ಶೌಚಾಲಯ ಇಂಟರ್ನ್ಯಾಷನಲ್ ಸಂಸ್ಥೆಗೆ ನಿರ್ವಹಣೆ ಜವಾಬ್ದಾರಿ ವಹಿಸಿದ್ದು ಪ್ರಯಾಣಿಕರಿಂದ ಹಣ ಸುಲಿಗೆ ಮಾಡಲಾಗ್ತಿತ್ತು. ಆದರೆ ಇದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ಮೆಟ್ರೋ ಸ್ವೈಪ್ ಗೇಟ್ಗಿಂತ ಹೊರಗಿರುವ ಶೌಚಾಲಯಗಳಿಗೆ ಶುಲ್ಕ ವಿಧಿಸಲಾಗಿದೆ. ಯಾಕಂದ್ರೆ ಅಲ್ಲಿ ಪ್ರಯಾಣಿಕರಲ್ಲದೆ ಸಾರ್ವಜನಿಕರು ಸಹ ಬಳಕೆ ಮಾಡ್ತಾರೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಲಾಲ್ಬಾಗ್ ಉದ್ಯಾನವನದಲ್ಲಿ 150 ವರ್ಷದ ಹಳೆಯ ಬೃಹತ್ ಮರ ಧರೆಗುರುಳಿದೆ. ಫೈಕಸ್ ಕನ್ನಿಂಗ್ಹ್ಯಾಮಿ ಪ್ರಭೇದದ ಮರ 2 ಭಾಗವಾಗಿ ತುಂಡಾಗಿ ಬಿದ್ದಿದೆ. ಸ್ಥಳದಲ್ಲಿ ಯಾರೂ ಇಲ್ಲದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ.